ಸುವ್ಯವಸ್ಥೆ ಹಾಳಾಗಿದೆ ಎನ್ನುವ ವಿಪಕ್ಷಗಳ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾಡ್ತಾ ಇರೋ ಆರೋಪಗಳಿಗೆ ಖಡಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಇಲ್ಲಿವರೆಗೂ ಕೂಡ ಕ್ರೈಮ್ ರಿಪೋರ್ಟ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಬಿಜೆಪಿ ಮಾಡಿದಂತ ಈ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಗೃಹ ಸಚಿವರಾದಂತಹ ಪರಮೇಶ್ವರ್. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಚೆನ್ನಾಗಿದೆ ಎನ್ನುವ ಮುಖಾಂತರವಾಗಿ ಬಿಜೆಪಿ ಅವಧಿಯ ಅಪರಾಧಗಳ ಸಂಖ್ಯೆ ಕೊಡ್ತೀನಿ, ನಮ್ಮ ಅವಧಿಯ ಕ್ರೈಮ್ಗಳ ಮಾಹಿತಿಯನ್ನು ಕೂಡ ಕೊಡ್ತೀನಿ, ಯಾರ ಸರ್ಕಾರದ ಅವಧಿಯಲ್ಲಿ ಎಷ್ಟು ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತೀನಿ ಎನ್ನುವ ಮುಖಾಂತರವಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಹಾಳಾದಂತಹ ವಿಚಾರವಾಗಿ ಬಿಜೆಪಿ ನಾಯಕರ ಅವಧಿಯಲ್ಲಿ ಎಷ್ಟು ರೇಪ್ ದರೋಡೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನ ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನ ಆಗಕ್ಕೆ ಬಿಡೋದಿಲ್ಲ. ಆದರೆ ಇದು ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು ಅವರು ಆರ್ಮ್ಡ್ ಗಾರ್ಡ್ ಇರ್ತಾರೆ ಪ್ರತಿ ದಿವಸ, ಅವತ್ತು ಆರ್ಮ್ಡ್ ಗಾರ್ಡ್ ಇಲ್ಲ. ಇವರು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಅದು ಆ ರೀತಿ ಆಗಿದೆ. ಬ್ಯಾಂಕ್ ದರೋಡೆ ಆಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ ದರೋಡೆ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರ್ಲಿಕ್ಕಿಲ್ಲ. ಈ ರೀತಿ ಎಲ್ಲ ಲ್ಯಾಪ್ಸಸ್ಗಳಿರುತ್ತೆ. ಅದನ್ನೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಸರಿ ಇಲ್ಲ ಅಂತ ನನಗನ್ಸಲ್ಲಿ. ಬಹಳ ಚೆನ್ನಾಗಿದೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನ ನಾವು ಮೊದಲೇ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನ ಆಗಕ್ಕೆ ಬಿಡೋದಿಲ್ಲ. ಆದರೆ ಇದು ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು ಅವರು ಆರ್ಮ್ಡ್ ಗಾರ್ಡ್ ಇರ್ತಾರೆ ಪ್ರತಿ ದಿವಸ, ಅವತ್ತು ಆರ್ಮ್ಡ್ ಗಾರ್ಡ್ ಇಲ್ಲ. ಇವರು ಎಚ್ಚರಿಕೆ ವಹಿಸ್ಕೋಬೇಕಾಗಿತ್ತು. ಅದು ಆ ರೀತಿ ಆಗಿದೆ. ಬ್ಯಾಂಕ್ ದರೋಡೆ ಆಗಿದೆ ಅಂತ ಹೇಳಿದ್ರೆ ಬ್ಯಾಂಕ್ ದರೋಡೆ ಆಗುವಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ಇರ್ಲಿಕ್ಕಿಲ್ಲ. ಈ ರೀತಿ ಎಲ್ಲ ಲ್ಯಾಪ್ಸಸ್ಗಳಿರುತ್ತೆ. ಅದನ್ನೇ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳೋದು ಸರಿ ಇಲ್ಲ ಅಂತ ನನಗನ್ಸಲ್ಲಿ. ಬಹಳ ಚೆನ್ನಾಗಿದೆ. ಮರ್ಡರ್ಗಳಾಗಿ ಆಗ್ತದೆ, ಬ್ಯಾಂಕ್ ದರೋಡೆ ಆಗ್ತದೆ, ಇವೆಲ್ಲ ಆಗೋದನ್ನ ಒಂದು ಕಡೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ. ಯಾವ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಹೇಗಿತ್ತು ಆಡಳಿತ ವ್ಯವಸ್ಥೆ, ಅದರ ಜೊತೆಗೆ ದರೋಡೆ, ಅತ್ಯಾಚಾರ, ಕೊಲೆ ಪ್ರಕರಣ ಎಲ್ಲವೂ ಕೂಡ ಯಾರ ಪಕ್ಷ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಎಷ್ಟು ಆಗಿತ್ತು ಅನ್ನುವಂಥದ್ದು ನಾನು ಕೂಡ ವರದಿ ಕೊಡ್ತೀನಿ. ಈಗ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ಈ ಸಂದರ್ಭದಲ್ಲಿ ಎಷ್ಟಾಗಿದೆ ಕ್ರೈಮ್ ರಿಪೋರ್ಟ್ ಅನ್ನೋ ವಿಚಾರವಾಗಿ ಕೂಡ ವರದಿ ಕೊಡ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟನ್ನ ಕೊಟ್ಟಿರುವಂಥದ್ದು, ಒಂದು ಗೃಹ ಇಲಾಖೆ ಮೇಲೆ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇದೆ, ಅದರ ಜೊತೆಗೆ ಪೊಲೀಸ್ ಇಲಾಖೆಯ ಮೇಲೆ ಕೂಡ ಬೆಟ್ ಮಾಡಿ ತೋರಿಸಲಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನಾವು ಒಪ್ಕೊಳ್ಳಲ್ಲ ಅಂತ ಆರ್ ಅಶೋಕ್ ಅವರ ಆರೋಪಕ್ಕೆ, ಬಿಜೆಪಿ ನಾಯಕರ ಕೆಲವೊಂದಿಷ್ಟು ಆರೋಪಕ್ಕೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದ್ರೆ ಇದು ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಲ್ಯಾಪ್ಸಸ್ಗಳೇನಿರುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ, ಅವರು ಬೀದರ್ನಲ್ಲಿ ಆ ಬ್ಯಾಂಕಿಗೆ ಹಣ ATMಗೆ ಹಾಕುವಾಗ ಅದು